ಧನುರ್ರಾಶಿ ಪ್ರೇಮಿಗಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗ್ತಕ್ಕಂತಹ ದಿವಸ. ಅದರಲ್ಲೂ ಒಂದೇ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂತಹ ಪ್ರೇಮಿಗಳವು ಒಂದೇ ನಕ್ಷತ್ರ ಒಂದೇ ರಾಶಿ ಆಗಿದ್ರಂತೂ ತುಂಬ ಕಷ್ಟವನ್ನು ಅನುಭವಿಸಬೇಕಾದಂತಹ ದಿವಸವಾಗುತ್ತೆ. ಮಾನಸಿಕವಾದಂತಹ ಉದ್ವೇಗ ತುಂಬ ಹೆಚ್ಚಿರತಕ್ಕಂತಹ ದಿವಸ. ಉದ್ವೇಗಕ್ಕೆ ಕಡಿವಾಣವನ್ನು ಹಾಕಿ ತಾಳ್ಮೆಯ ಪರೀಕ್ಷೆ ಅನ್ನುವಂತಹ ಭಾವನೆಯಿಂದ ದಿನವನ್ನು ದೂಡಬೇಕಾದಂತಹ ದಿವಸವಾಗುತ್ತೆ. ಯಾವುದೇ ರೀತಿಯ ಹೊಸ ಹೂಡಿಕೆಯನ್ನಾಗಲಿ, ಹೊಸ ಒಪ್ಪಂದಗಳನ್ನಾಗಲಿ, ಹೊಸ ವಿಚಾರಗಳನ್ನಾಗಲಿ ಮಾಡುವಂಥದ್ದು ಒಳ್ಳೆಯದಲ್ಲ. ಯಾವುದೇ ರೀತಿಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿ ನಷ್ಟಕ್ಕೆ ದಾರಿಯನ್ನು ಮಾಡಿಕೊಳ್ಬೇಡಿ ಅಂತ ಅರ್ಥ. ಅನಗತ್ಯವಾದಂತಹ ಪ್ರಯಾಣಕ್ಕೂ ಕೂಡ ಮುಂದಾಗಬಾರ್ದು. ನಿಮ್ಮ ಕರ್ತವ್ಯದಲ್ಲಿ, ನಿಮ್ಮ ಜವಾಬ್ದಾರಿಯಲ್ಲಿ, ನಿಮ್ಮ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡಬೇಡಿ. ತುಂಬ ಜವಾಬ್ದಾರಿಯುತವಾಗಿ ನಿಮ್ಮ ಪಾಲಿಗೆ ಬಂದಂತಹ ಕೆಲಸವನ್ನು ನಿರ್ವಹಿಸಬೇಕಾದಂತಹದ್ದು. ಮನಸ್ಸಿನಲ್ಲಿ ಎಲ್ಲ ಯೋಚನೆಗಳು ಕೂಡ ಒಂದೇ ಸಾರಿ ಈಡೇರಿಬಿಡುತ್ತೆ ಅನ್ನುವಂತಹ ಭಾವನೆಯೂ ಕೂಡ ಬೇಡ ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳುವಂಥದ್ದು. ಮಕ್ಕಳ ಒಂದು ವಿದ್ಯಾಭ್ಯಾಸ, ಅವರ ಫಲಿತಾಂಶ ಅಥವಾ ಉದ್ಯೋಗ, ಜೀವನದಲ್ಲಿ ನೆಲೆಯನ್ನು ಕಂಡುಕೊಳ್ಳತಕ್ಕಂಥದ್ದು, ಇಲ್ಲ ಮಕ್ಕಳ ವಿವಾಹ, ಅವರಿಗಾಗ್ತಕ್ಕಂತಹ ಅನುಕೂಲ, ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಸಂತೋಷವಾಗುವಂಥದ್ದಾಗತ್ತೆ. ಆರ್ಥಿಕ ಸ್ಥಿತಿ ಚೆನ್ನಾಗಿರುವಂಥದ್ದು. ನಿಮ್ಮ ಗಮನ ವೃತ್ತಿಯ ಬಗ್ಗೆ ಹೆಚ್ಚು ಇರಬೇಕಾದಂಥದ್ದು. ಯಾಕೆ ಅಂತಂದರೆ ವೃತ್ತಿಯನ್ನು ನಾವು ಎಷ್ಟು ಪೋಷಣೆ ಪಾಲನೆ ಮಾಡಿಕೊಂಡು ಮುಂದುವರಿಸ್ತೇವೋ ಅಷ್ಟು ಅದು ಗಟ್ಟಿಯಾಗ್ತಾ ಹೋಗುತ್ತೆ. ನೌಕರಿ ಹಾಗಲ್ಲ. ನೌಕರಿಯಲ್ಲಿ ನಾವು ಪ್ರಯತ್ನಗಳು ಕಡಿಮೆ ಆದರೂ ಕೂಡ ನೌಕರಿ ಇದ್ದೇ ಇರುತ್ತೆ. ಇಲ್ಲಿ ಹಾಗಲ್ಲ. ಒಂದು ದಿನವೂ ಕೂಡ ನೀವು ಬೇರೆ ರೀತಿಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ್ರೆ ಆ ವೃತ್ತಿಯನ್ನು ಒಂದು ರೀತಿಯಲ್ಲಿ ಹೊಸದಾಗಿ ಪ್ರಾರಂಭ ಮಾಡುವ ಹಾಗೆ ಆಗ್ತಕ್ಕಂಥದ್ದು. ನಿಮ್ಮ ಕಾರ್ಯವೈಖರಿಯನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಕಾರ್ಯವೈಖರಿಯ ಅಥವಾ ಕಾರ್ಯದ ಶೈಲಿ ಏನಿದೆ ಅದು ಸರಿಯಾಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೂ ಬರುತ್ತೆ. ಶಿಸ್ತಿನ ದಿನಚರಿಯನ್ನು ಇಟ್ಟುಕೊಳ್ಬೇಕು. ಪ್ರತಿ ವಿಷಯವೂ ಕೂಡ ಶಿಸ್ತುಬದ್ಧವಾಗಿರಬೇಕು. ಆ ದಿಶೆಯಲ್ಲಿ ನಿಮ್ಮ ಆಲೋಚನೆಗಳು, ನಿಮ್ಮ ನಡವಳಿಕೆ, ನಿಮ್ಮ ಮಾತು ಇರಬೇಕು ಅಂತಕ್ಕಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಜೀವನದ ಆರಂಭ ಅನ್ನುವಂತಹ ಭಾವನೆ ಪ್ರತಿ ಕ್ಷಣವೂ ಕೂಡ ಇದ್ದಾಗ ಹೊಸತನ್ನು ಕಾಣಲಿಕ್ಕೆ ಅವಕಾಶವಾಗತ್ತೆ. ಶುಭವಾಗಿ. ಕುಂಭರಾಶಿ ಮನೆಯಲ್ಲಿ ಹಿರೀಕರ, ಕೆಲಸದಲ್ಲಿ ಮೇಲಧಿಕಾರಿಗಳ ಸಹಕಾರ ನಿಮಗೆ ಸಿಕ್ಕೋದಿಲ್ಲ. ನಿಮ್ಮ ಪ್ರಯತ್ನ ಏನೋ ಇರುತ್ತೆ, ಆದರೆ ಅದು ಯಾವುದಕ್ಕೂ ಕೂಡ ಸಹಕಾರ ಸಿಕ್ಕೋದಿಲ್ಲ. ಕಾರಣ ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮಲ್ಲಿ ಇರತಕ್ಕಂತಹ ಯಾವುದೋ ಒಂದು ರೀತಿಯ ಧೋರಣೆ, ಇದೆಲ್ಲವೂ ಕೂಡ ಇದಕ್ಕೆ ಕಾರಣವಾದೀತು. ಕಾನೂನು ವಿದ್ಯಾರ್ಥಿಗಳಿಗೆ, ಕಾನೂನನ್ನು ಅಧ್ಯಯನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅಥವಾ ನ್ಯಾಯಾಲಯದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿ ಶುಭವಾಗಿ ಫಲಗಳು ಸಿಗ್ತಕ್ಕಂತಹ ದಿವಸ. ಅನಗತ್ಯವಾದಂತಹ ಖರ್ಚನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಅದು ಮುಂದಿನ ದಿನಮಾನಕ್ಕೋ ಅಥವಾ ಇವತ್ತಿನ ಕೊನೆಯ ಹಂತಕ್ಕೋ ನಿಮಗೆ ತೊಂದರೆಗೆ ಕಾರಣವಾದೀತು. ಜನರ ಒತ್ತಡಗಳು ತುಂಬ ಇರುತ್ತೆ. ಯಾವುದೋ ವಿಚಾರಗಳನ್ನು ನಿಮ್ಮಿಂದ ಜನ ಮಾಡಿಸ್ಕೊಳ್ಬೇಕಾಗತ್ತೆ. ಆ ಕೆಲಸದ ವಿಚಾರವಾಗಿ ಪುನಃ ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸ್ತಕ್ಕಂಥದ್ದು. ಧಾರ್ಮಿಕ ಚಿಂತನೆಗಳಿಂದ ನಿಮಗೊಂದಷ್ಟು ಸಮಾಧಾನ ಸಿಕ್ಕತ್ತೆ. ಭಗವಂತನನ್ನು ಪ್ರಾರ್ಥನೆ ಮಾಡುವಂಥದ್ದು, ಭಕ್ತಿಯಿಂದ ಧ್ಯಾನದ ಮೊರೆ ಹೋಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಾನಸಿಕವಾದಂತಹ ಒತ್ತಡವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ತಕ್ಕಂಥದ್ದಿದೆ. ಮಾನಸಿಕವಾಗಿ ಸಂತೋಷವನ್ನು ಕಂಡುಕೊಳ್ಬೇಕು. ನೀವು ಕೆಲಸದ ಒತ್ತಡ ಬೇರೆ, ಸಂತೋಷವನ್ನು ಕಂಡುಕೊಳ್ಳುವಂಥದ್ದು ಬೇರೆ ಆಗುತ್ತೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಆ ಸದ್ಗುರುಗಳ ಅನುಗ್ರಹ ನಿಮಗಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವಿದೇಶ ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ತುಂಬ ಆಸೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಶುಭವಾದಂತಹ ಯೋಗ, ಪ್ರವಾಸದ ಯೋಗ ಅಥವಾ ಆ ವಿಷಯ ಮುನ್ನೆಲೆಗೆ ಬಂದು ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಜಯವಿರತಕ್ಕಂತಹ ದಿವಸ.
ಉತ್ತಮವಾದಂತಹ ಸಮಾಚಾರವನ್ನು ಕೇಳ್ತೀರಿ. ಮನಸ್ಸಿಗೆ ತೃಪ್ತವಾಗತಕ್ಕಂತಹ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಯಾವುದೇ ರೀತಿಯ ಪ್ರಚೋದನೆಗಳಿಗೆ ಒಳಗಾಗಬೇಡಿ. ಸಂತೋಷದಿಂದ ಇರುವಾಗ ಎಲ್ಲವುದಕ್ಕೂ ಅಸ್ತು ಅಂತ ಹೇಳ್ತಕ್ಕಂತಹ ಸ್ವಭಾವ ಕೆಲವರಿಗೆ ಇರುತ್ತೆ. ಆ ಖುಷಿಯಲ್ಲಿ ಯಾವುದೂ ಕೂಡ ಗೊತ್ತಾಗೋದಿಲ್ಲ. ವಿವೇಚನೆಯನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ. ಆದರೆ ವಿವೇಕಶೂನ್ಯರಾಗಿ ಯಾವ ನಿರ್ಧಾರವೂ ಕೂಡ ಬೇಡ ಅಂತ ಅರ್ಥ. ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥವರು ತುಂಬ ಬದಲಾವಣೆಯನ್ನು ಕಾಣತಕ್ಕಂತಹ ದಿವಸ. ಧನಾತ್ಮಕವಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಅಂತಕ್ಕಂತಹದ್ದು ಕಾಣುತ್ತೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕತ್ತೆ. ನಿಮ್ಮಷ್ಟಕ್ಕೆ ನಿಮಗೆ ಧೈರ್ಯ ಬರ್ತಕ್ಕಂಥದ್ದಾಗತ್ತೆ. ನಿಮ್ಮ ಶಕ್ತಿ ಸಾಮರ್ಥ್ಯ ಇವೆಲ್ಲವೂ ಕೂಡ ಸಾರ್ಥಕವಾಗ್ತಕ್ಕಂತಹ ದಿವಸವಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.